ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಗೆ ನಾನು ಚಾಲೆಂಜ್ ಸ್ಟಾರ್ಟ್ ಮಾಡಿ 9th ಡೇ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ವಾಕಿಂಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬೇಗನೆ ಎದ್ದಿರ್ತೀನಲ್ವ, ಇಲ್ಲೇನೋ ಕೆಲಸ ಇರಲ್ಲ. ಆ ರೀಸನಿಂದ ಅಟ್ಲೀಸ್ಟ್ ವಾಕಿಂಗ್ ಮುಗಿಸೋಣ ಅಂತ ವಾಕಿಂಗ್ ಮಾಡ್ತಿದ್ದೀನಿ. 1 ಅವರ್ ವಾಕಿಂಗ್ ಮಾಡ್ಕೋತೀನಿ ಬೆಳಿಗ್ಗೆ. ನನ್ನ ವಿಡಿಯೋದಲ್ಲಿ ನೀವು ಜಾಸ್ತಿ ಸೀನಿಯರ್ ಸಿಟಿಸನ್ನೇ ನೋಡ್ತಾ ಇದ್ದೀರಾ. ರೀಸನ್ ಈಸ್ ನಾವೀಗಿರೋ ಲೇಔಟ್ ಕನ್ಸ್ಟ್ರಕ್ಟ್ ಆಗಿ 47 to 50 ಇಯರ್ಸ್ ಆಗಿದೆ. ಆವಾಗ ಯಾರೆಲ್ಲ ಸೈಟ್ ತೊಗೊಂಡು ಮನೆ ಕಟ್ಟಿಸ್ಕೊಂಡಿದ್ದಾರೋ, ಇನ್ಕ್ಲೂಡಿಂಗ್ ನಮ್ಮಪ್ಪ ಕೂಡ, ಅದೇ ಪರ್ಸನ್ಸೇ ಇದ್ದಾರೆ. ಅವ್ರು ಯಾರು ಬೇರೆಯವ್ರಿಗೆ ಮಾರಿಬಿಟ್ಟು ಬೇರೆ ಕಡೆ ಹೋಗಿಲ್ಲ. ಎಲ್ಲರೂ ಅವರೇ ಇರೋದ್ರಿಂದ ಎಲ್ಲರೂ ಗೊತ್ತು. ಅದೇ ರೀಸನಿಂದ ನಿಮಗೆ ಜಾಸ್ತಿ ಸೀನಿಯರ್ ಸಿಟಿಸನ್ಸ್ ಅಥವಾ 50 ಇಯರ್ಸ್ ಪ್ಲಸ್ ಇರೋರು ಕಾಣಿಸ್ತಾರೆ. ಇವತ್ತು ಹೆಲ್ಪರ್ ಸ್ವಲ್ಪ ಲೇಟಾಗಿ ಬಂದರು ಅಷ್ಟೇ. ಯಾರಿಗೂ ಕಾಯೋ ಪೇಷನ್ಸೇ ಇಲ್ಲ ನಮ್ಮ ಮನೇಲಿ. ಬೇಗ ಬೇಗ ಎಲ್ಲ ಕೆಲಸ ಮುಗಿದ್ಬೇಕು ಅಂತ ಅಮ್ಮ ಕೂಡ ಅವರೇ ಕಸ ಗುಡಿಸ್ಕೊಂಡು ನೀರೆಲ್ಲ ಹಾಕ್ಕೊಂಡು ರಂಗೋಲಿ ಹಾಕಿದ್ರು. ಇಲ್ಲೂ ನೋಡಿ, ಸುಗಪ್ಪ ಅಂಕಲ್ ಅವ್ರು ಇನ್ನೇನು ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡಿದರೆ ಬಂದುಬಿಡ್ತಾಯಿದ್ರು. ಅಷ್ಟರಲ್ಲಿ ಕಸ ಗುಡಿಸ್ಕೊಂಡು ಬರ್ತಾಯಿದ್ದಾರೆ. ಅಷ್ಟರಲ್ಲಿ ನಮ್ಮ ಅತ್ತೆ ಅಂದರೆ ಅಪ್ಪನ ಅಕ್ಕ ಬಂದುಬಿಟ್ಟು, ಇಲ್ಲ ನಾನು ಗುಡಿಸ್ತೀನಿ ಅಂತ, ನಾನು ಗುಡಿಸ್ತೀನಿ ಅಂತ ಅವ್ರು ಕೊಡಲೂ ಇಲ್ಲ, ಅವರೇ ಗುಡಿಸ್ಕೊಂಡ್ರು. ನಂದು ವಾಕಿಂಗ್ ಎಲ್ಲ ಮುಗೀತು. ನಾನು ಕಸ ಗುಡಿಸ್ತೀನಿ ಅಂದರೆ ಮನೇಲಿ ಯಾರೂ ಕೊಡೋದು ಇಲ್ಲ, ಬೇಡ ನಾವು ಮಾಡ್ಕೋತೀವಿ ಅಂತಾರೆ. ಅದೇ ರೀಸನಿಂದ ನಾನು ಇಲ್ಲೇನು ಕೆಲಸ ಮಾಡ್ತಾಯಿಲ್ಲ. ಅಲ್ಲಿಂದ ಶಾಂತಾಬಾಯಿ ಆಂಟಿ ಮನೆಗೆ ಹೋದ್ವಿ. ಅವ್ರಿಗೆ ಕೆಲವೊಂದು ಬಾಕ್ಸಸ್ ಕೊಡಬೇಕಿತ್ತು ಅಂತ ನಾನು ಮತ್ತು ಅಮ್ಮ ಹೋಗಿದ್ವಿ. ಅವ್ರ ಮನೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಫುಲ್ ಸುತ್ತ ಗಿಡ ಬೆಳೆಸ್ಕೊಂಡಿದ್ದಾರೆ. ಮಧ್ಯದಲ್ಲಿ ಮನೆ ಇದೆ. ಅವ್ರು ಹೇಳ್ತಾರೆ, ನೆಕ್ಸ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ, 47 ವರ್ಷದ ಹಿಂದೆ ತೊಗೊಂಡಿರೋದಂತೆ. ಈ ಸೈಟ್ಗೆ 300 ರೂಪಾಯಿ ಅಷ್ಟೇ ಅಂತೆ ಅವ್ರು ಕೊಟ್ಟಿರೋದು. ಅಂಕಲ್ ಹೇಳ್ತಾ ಇದ್ರು, ಬಂಗಾರ ಕೂಡ 100 ರೂಪಾಯಿ ತೊಲೆ ಇತ್ತು ಅಂತ. ಇಷ್ಟು ದೊಡ್ಡ ಜಾಗ ಬೆಂಗಳೂರಲ್ಲಿ ತೊಗೊಳ್ಲಿಕ್ಕೂ ಆಗಲ್ಲ. ಬೈ ಚಾನ್ಸ್ ಸ್ವಲ್ಪ ಔಟ್ಸ್ಕರ್ಟಲ್ಲಿ ತೊಗೋತೀವಿ ಅಂತ ಅಂದ್ರೂ ಇಷ್ಟೆಲ್ಲ ನಾವು ಗಿಡ ಬೆಳೆಸ್ಕೊಂಡು ನಾವಿರೋ ಅಷ್ಟೊತ್ತಿಗೆ ಇನ್ನೆಷ್ಟು ವರ್ಷ ಆಗುತ್ತೋ ಏನೋ. 300 ರೂಪಾಯಿ ಜಾಗ 47 ವರ್ಷದಿಂದ ಅಲ್ವಾ? ಬಂಗಾರ 100 ರೂಪಾಯಿ ತೊಲೆ ಇತ್ತು. 100 ರೂಪಾಯಿ ತೊಲ ಇತ್ತು ಬಂಗಾರ. ಮನೆ ಕಟ್ಸಕ್ಕೆ ಎಷ್ಟಾಯಿತು ಅಂಕಲ್? 30,000 6 ರೂಮು. ಹಾಂ ಅಂಕಲ್, ತಿಂಡಿ ತಿನ್ಬೇಕಂತೆ. $47 ಇಯರ್ಸ್ ಬ್ಯಾಕ್ ಈ ಮನೆ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಬರೀ 30,000 ಆಗಿತ್ತಂತೆ. ಇವಾಗ 30,000 ಅಲ್ಲ, 30 ಲಕ್ಷಕ್ಕೂ ಸರಿಯಾಗಿರೋ ಮನೆ ಆಗಲ್ಲ ಈಗ. ಅಮ್ಮಂಗೆ ಇದೊಂಥರ ಸೆಕೆಂಡ್ ತವ್ರ ಮನೆ ಥರ. ಅವರು ಅಷ್ಟೇ ಪ್ರೀತಿ ಕೊಡ್ತಾರೆ, ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಮ್ಮಂಗೆ ಅಷ್ಟೇ ಅಲ್ಲ, ಅಪ್ಪಂಗೆ ಅಷ್ಟೇ ಅಲ್ಲ, ನಮಗೂ ಕೂಡ, ಎಲ್ಲ ಮಕ್ಳಿಗೂ ಸೊಸೆಂದ್ರಿಗೂ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವರು. ನಾನು ತಿಂಡಿ ತಿನ್ಕೊಂಡು ಹೋಗಿದ್ದೀನಿ ಮಂಡಕ್ಕಿ. ಎಷ್ಟೇ ಬೇಡ ಅಂದರೂ ಚಪಾತಿ ತಿನ್ನೋವ್ರಿಗೂ ಬಿಟ್ಟಿಲ್ಲ. ಅವ್ರು ಅಡುಗೆ ಮಾಡಲ್ಲ, ಕೆಲಸದವ್ರನ್ನ ಇಟ್ಕೊಂಡಿದ್ದಾರೆ. ಸ್ವಲ್ಪ ಏಜ್ ಆಗಿರೋದ್ರಿಂದ ಅವ್ರಿಗೆ ಮಾಡಲಿಕ್ಕಾಗಲ್ಲ ಅಂತ. ಹೆಲ್ಪರ್ ಬಿಸಿ ಬಿಸಿ ಚಪಾತಿ ಮಾಡ್ತಾಯಿದ್ರು ನಾವು ಹೋದಾಗ. ಹಂಗೆ ಚಪಾತಿ ಹಾಕ್ಕೊಟ್ರು, ಚಪಾತಿ ತಿಂದೆ. ಆಮೇಲೆ ಟೀ ಕುಡಿದು ತುಂಬ ದಿನ ಆಗಿಬಿಟ್ಟಿತ್ತು. ಅವ್ರು ಟೀ ಕೊಟ್ಟಾಗ ಬೇಡ ಅಂತ ಹೇಳಲಿಕ್ಕೆ ಮನಸ್ಸಾಗಲಿಲ್ಲ. ಸ್ವಲ್ಪ ಟೀ ಕುಡಿದೆ. ಇವ್ರು ನನ್ನ ಫೇವ್ರೇಟ್ ನೈಬರ್ ಬಸ್ಲಿಂಗವ್ವ ಅಂತ. ನಾನು ಯಾವತ್ತೇ ಬಂದ್ರೂ ಇಲ್ಲಿ ರಾಯಚೂರಿಗೆ ಪ್ರತಿ ದಿನ ಬರ್ತಾರೆ, ಒಂದು ದಿನವೂ ಮಿಸ್ ಮಾಡಲ್ಲ. ಬಂದುಬಿಟ್ಟು ಅಟ್ಲೀಸ್ಟ್ 1 hour 2 hour ಕೂತ್ಕೊಂಡಿದ್ದು ಮಾತಾಡಿಸ್ಬಿಟ್ಟೇ ಹೋಗ್ತಾರೆ. ಶಾಂತಾಬಾಯಿ ಆಂಟಿ ನಂಗೊಂದು ಸೀರೆ ಕೊಟ್ಟಿದ್ದರು. ಆ ಸೀರೆನ ಕೂಡ ತೋರಿಸ್ತಾ ಇದ್ದೆ ಅಪ್ಪನ ಅಕ್ಕಂಗೆ, ಅತ್ತೆಗೆ. ಸಂಜೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡೆ. ಲೇಡೀಸ್ ಕ್ಲಬ್ ನಡೀತಾ ಇತ್ತು. ಇದು ನಮ್ಮ ಮನೇಲಿ ಆಲ್ಮೋಸ್ಟ್ ಕಾಮನ್, ಯಾವಾಗಲೂ ನಡೀತಾನೆ ಇರುತ್ತೆ. ಯಾರಾದರೂ ಮನೆಗೆ ಬರ್ತಾ ಇರ್ತಾರೆ ಅಲ್ವಾ, ಕೂತ್ಕೊಂಡು ಮಾತುಕತೆ ಎಲ್ಲ ನಡೀತಾ ಇರುತ್ತೆ. ಸೊ ಅದೊಂದೇ ರೀಸನಿಂದ ನನಗೆ ಸ್ವಲ್ಪನೂ ಬೇಜಾರಾಗಲ್ಲ. ನಾನು ಇಲ್ಲಿ ಬಂದಾಗ ನಾನು ಟಿ ವಿನೂ ಏನು ನೋಡೋಲ್ಲ. ಬೆಂಗಳೂರಲ್ಲಿದ್ದರೂ ಏನು ಟಿ ವಿ ನೋಡೋಲ್ಲ, ಬಟ್ ಸೀರೀಸ್ ನೋಡ್ತಿರ್ತೀನಿ. ಇಲ್ಲ ಅದನ್ನು ನೋಡೋಲ್ಲ. ನಾನಂತೂ 21 ಡೇಸ್ ಚಾಲೆಂಜ್ನ ತುಂಬ ಎಂಜಾಯ್ ಮಾಡ್ತಿದ್ದೀನಿ. ನಿಮ್ಗೇನು ಅನ್ನಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.